ಅಂಟಾರ್ಕ್ಟಿಕ್ನ ಸೆಮೋರ್ ದ್ವೀಪದಲ್ಲಿ ದೊರೆತ ಒಂದು ಮೊಟ್ಟೆಯ ಕಥೆಯು ವಿಜ್ಞಾನಿಗಳ ಕೈಯಲ್ಲಿ ಹೊಸ ಮಜಲು ತೆರೆದುಕೊಂಡಿದೆ. ಸೆಮೋರ್ ದ್ವೀಪದ ಗಷ್ಟು ಮಣ್ಣಿನಲ್ಲಿ ಈ ಪಳೆಯುಳಿಕೆ ಸಿಕ್ಕಿದೆ. ಮೊದಲು ಅದನ್ನು ಮೊಟ್ಟೆ ಎಂದುಕೊಂಡಿರಲಿಲ್ಲ. ಆಸ್ಟಿನ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಲೂಕಾಸ್ ಲೆಜೆಂಡ್ರ ತಂಡವು ಅದನ್ನು ಬಗೆಬಗೆಯಾಗಿ ಪರಿಶೀಲಿಸಿ ಅದಕ್ಕೆ ದ ಥಿಂಗ್ ಎಂದು ಹೆಸರಿಟ್ಟಿದೆ. 6.8 ಕೋಟಿ ವರ್ಷ ಹಿಂದಿನ ಕ್ರೆಟಾಸಿಯಸ್ ಕೊನೆಗಾಲದ ಕೈಕೈ-ಫಿಲು ಹೆರ್ವೆ ಎಂಬ ಕಡಲ ಮೊಸಾಸಾರ್ ಇಟ್ಟಿರುವ ಮೊಟ್ಟೆಯಿದು. ಇದು ಡೈನೋಸಾರ್ ಮೊಟ್ಟೆಗಳಂತೆ ಗಟ್ಟಿ ಚಿಪ್ಪು ಹೊಂದಿಲ್ಲ. ಈಗಿನ ಹಾವು ಹಲ್ಲಿಗಳ ಮೊಟ್ಟೆಯ ಮಾದರಿಯ ತೆಳುಪದರ ಚಿಪ್ಪು ಹೊಂದಿದೆ. 11 ಅಂಗುಲ ಉದ್ದ, 8 ಅಂಗುಲ ಅಗಲದ ಮೊಟ್ಟೆಯ ಪಳೆಯುಳಿಕೆ. ಆ ನಿಟ್ಟಿನಲ್ಲಿ ಇದು ಮೃದು ಚಿಪ್ಪಿನ ಅತಿ ದೊಡ್ಡ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಎರಡನೆಯ ಅತಿ ದೊಡ್ಡ ಮೊಟ್ಟೆಯಾಗಿದೆ. ಕಡಲುವಾಸಿ ಮೊಸಾಸಾರ್ ಸರೀಸೃಪಗಳ ಸಾಕಷ್ಟು ಪಳೆಯುಳಿಕೆಗಳು ಈ ಸುತ್ತ ಸಿಕ್ಕಿದೆ. ಅವುಗಳಲ್ಲಿ ದೊಡ್ಡದಾದ ಕೈಕೈ-ಫಿಲು ಹೆರ್ವೆ ಇಟ್ಟಿದ್ದ ಮೊಟ್ಟೆಯ ಪಳೆಯುಳಿಕೆ ಇದು ಎನ್ನುವುದು ವಿಜ್ಞಾನಿಗಳ ತೀರ್ಮಾನ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸೆಮೋರ್.